ಇಲ್ಲ ಫ್ರೀ ಬರಲ್ಲ, 2,000 ರೂಪಾಯಿ ಕೊಟ್ಟು ತಗೊಬೇಕು ನೀವು ಅಂತ. ನನ್ನ ಬಿಟ್ಬಿಟ್ಟು ತಿಂದಿದ್ಯಲ್ಲ ಅದಕ್ಕೆ ನಿಂಗೆ ಆಗಿತ್ತು. ಏನ್ ಹೊಟ್ಟೆ ಊರಿ ಬಿಸಿ ಆಯ್ತೀಯಾ? ಕಲ್ತಿಂತೇನು ನಮಗ್ ಮಾತ್ರ ಕ್ಲಿಪ್ ಕೊಟ್ಬಿಟ್ಟು ಮೋಸ ಮಾಡ್ಬಿಟ್ಟ ಯಪ್ಪ. ನೀನು ತಿಂದಿದ್ಯಾ? ಗುರುಗಳೇ ನಮಸ್ಕಾರ. ಇವಾಗ ಏನು ವಿಡಿಯೋ ಮಾಡ್ತಾ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ಇನ್ಮೇಲೆ ವ್ಲಾಗ್ ಮಾಡೋಣ ಅಂತ ಏನೋ ಟ್ರೈ ಮಾಡ್ತಾ ಇದ್ದೀನಿ. ವಾರದಿಂದ ಏನು ವಿಡಿಯೋ ಮಾಡಿಲ್ಲ ಅಂದರೆ ಸ್ವಲ್ಪ ಜಾಸ್ತಿ ಕೆಲಸ ಮಾಡ್ತಾ ಇದ್ದೀನಿ. ಕ್ಯಾಟ್ರಿಂಗ್ ಕೆಲಸಕ್ಕೆ ಹೋಗ್ತಾ ಇದ್ದೆ, ಮತ್ತು ಲಂಚು ಡಿನ್ನರು ಮತ್ತು ಫುಲ್ ಇತ್ತು. ಅದಕ್ಕೋಸ್ಕರ ಬೆಳಿಗ್ಗೆ ಹೋದರೆ ನಾನು ನೈಟು 11:30 12 ಗಂಟೆ ಇಲ್ಲ 10:30 ಆಗ್ತಾಯಿತ್ತು ಮನೆಗೆ ಬರೋದು. ಅದಕ್ಕೋಸ್ಕರ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ. ಮತ್ತು ಅಲ್ಲೆಲ್ಲ ಫುಲ್ಲು ಕೆಲಸ ಮಾಡಿ ಬೆನ್ನು ಕಾಲು ಕೈಗಳೆಲ್ಲ ನೋವ್ತಾ ಇತ್ತು. ಅದಕ್ಕೋಸ್ಕರ ಪ್ರಾಂಕ್ ವೀಡಿಯೋ ಮಾಡೋಕ್ಕಾಗಿಲ್ಲ. ಮತ್ತು ಒಂದು ವಾರ ಟೈಮೇ ಆಗೋಯ್ತು ಅದರಲ್ಲಿ. ನೋಡಿ ಪಾತ್ರೆ ಇರ್ತಾಳೆ ಇವಾಗ. ಅವಾಗೆ ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ, ಅದು ಮತ್ತೆ 2ನೇ ಸಲ ನೋಡಿಸ್ತಾ ಇರೋದು. ಏನಂದ್ರೆ ಅವಾಗೆ ನಾನು ವೀಡಿಯೋ ಮಾಡಕ್ಕೆ ಹೋದೆ, ಮೊಬೈಲ್ ಹಾಕೊಂಡೇ ಇದ್ದೀನಿ, ರೆಕಾರ್ಡಿಂಗ್ ಬಟನ್ನೇ ಹೊತ್ತಿಲ್ಲ, ಹಂಗೆ ಇಟ್ಕೊಂಡ್ಬಿಟ್ಟಿದ್ದೀನಿ ಮೊಬೈಲ್ನ. ಇವಾಗ ಮತ್ತೆ ಮಾಡ್ತಾ ಇದ್ದೀನಿ ವಿಡಿಯೋ. ಮಕ್ಕ ಕೂಡ ತೊಳೆದಿಲ್ಲ ಇನ್ನ. ಇವಾಗ ಎದ್ದು ಮೊನ್ನೆ ಎಲ್ಲ ನಾನು ಕೆಲ್ಸದಾಗ ಹೋದಾಗ ಇವ್ರಿಗೆ ಹೇಳಿದ್ದೀನಿ. ಏನ್ ಹೇಳ್ತೆ ಅಂದ್ರೆ, ಇವಾಗ ನಾನು ಕೆಲ್ಸದಾಗ ಇದ್ದೀನಲ್ಲ, ವಿಡಿಯೋ ಹಾಕಿ ಜಾಸ್ತಿ ದಿನ ಆಯ್ತು, ಒಂದು ವಾರದ ಮೇಲೆ ಆಗೋಯ್ತು. ವಿಡಿಯೋ ಮಾಡು, ವ್ಲಾಗ್ ಮಾಡ್ಬಿಟ್ಟು ವ್ಲಾಗ್ ಮಾಡಿಕ್ಕಿರು, ನಾನು ಬಂದು ಎಡಿಟ್ ಮಾಡ್ತೀನಿ, ನಿನಗೆ ಇಷ್ಟ ಆದರೆ ಹಾಕ್ತೀನಿ, ಇಲ್ಲಾಂದ್ರೆ ಹಾಕಲ್ಲ ಅಂತ ಹೇಳಿದೆ. ಆ ವಿಡಿಯೋನು ಮಾಡೋಕ್ಕಾಗಲ್ಲ ಇವಳ ಕೈಗ. ನಾನೇ ವಿಡಿಯೋ ಮಾಡಬೇಕು, ನಾನೇ ವಿಡಿಯೋ ಎಡಿಟಿಂಗ್ ಮಾಡಬೇಕು, ನಾನೇ ಕಂಟೆಂಟ್ ಕೊಡಬೇಕು, ನಾನೇ ಮಾಡಬೇಕು. ಏನು ಮಾಡ್ಬೇಕಂತ ಗೊತ್ತಿಲ್ಲ, ತಲೆ ಕೆಟ್ಟೋಗ್ತದೆ ನಂಗೆ. ಪ್ರಾಂಕ್ ವಿಡಿಯೋಗಳಿಗೆ ಮಾತ್ರ ಸುಮ್ಮನೆ ಇವ್ರು ಗೊತ್ತಾಗ್ತದೆ ಮಾಡ್ಬಿಡ್ಬೋದು. ಬ್ಲಾಗ್ ವಿಡಿಯೋ ಹೆಂಗೆ ಮಾಡೋದು? ಬ್ಲಾಗ್ ವಿಡಿಯೋ ನಾವು ಎಲ್ಲ ಇಟ್ಕೊಂಡು ನೋಡ್ಕೊಂಡು ಮೊಬೈಲ್ ಇಟ್ಕೊಂಡು ತಾನೇ ಮಾಡೋದು. ಇವ್ರು ಬ್ಲಾಗ್ ಮಾಡೋಣ ಅಂದ್ರೆ ಆಗಲ್ಲ ಅಂತಾರೆ, ಬ್ಲಾಗ್ ಮಾಡೋಕ್ಕೆ ಇಷ್ಟ ಬರಲ್ಲ. ಡೈಲಿ ಮಾಡಿದ್ರೆ ಅಭ್ಯಾಸ ಆಗ್ಬಿಡ್ತೈತೆ, ನೀನೇ ಇದಾಗಲ್ಲ. ನೋ ಅಂತಾಳೆ ನೋಡ್ರಿ. ಇವಾಗ ಪಾತ್ರೆ ಹೊತ್ತಾಳೆ, 2 ದಿನದಿಂದ ಪಾತ್ರೆ ಉಜ್ಜಿರಲಿಲ್ಲ, ಇದು ಇವಾಗ ಉಜ್ಜಿಕ್ತಾ ಇರೋದು. ಇದು ಇದು ವಿಡಿಯೋಗೋಸ್ಕರ, ಇದು ಒರಿಜಿನಲ್ ಮುಖ ಅಲ್ಲ ಉಂಟು. ಇದು ವಿಡಿಯೋಗೋಸ್ಕರ ಈ ತರ ಮಾತಾಡೋದು, ಆಚೆ ಈ ತರ ಮಾತಾಡೋದೇ ಇಲ್ಲ. ಹೆಲ್ಪ್ ಮಾಡಿ. ಇವಳು ಏನಂದ್ರೆ ಗೊತ್ತಾ, ಫಸ್ಟ್ ಮದ್ವೆ ಆಗಿ 2 ವರ್ಷ ಆಗಿರ್ಲಿಲ್ಲ, 1 ವರ್ಷ ಆಗಿತ್ತು. ನಾನು ಹೋಗಿ ಟೀ ಮಾಡ್ಕೊಳಕ್ ಹೋದೆ. ಅವಾಗ ಏನಂದ್ಬಿಟ್ಲ ಗೊತ್ತಾ ಇವಳು, ನಾವ್ ಬದುಕಿರೋರ್ಗು ಟೀ ಮಾಡ್ಬೇಡ ನೀನು ಅಂದ್ಬಿಟ್ಲು. ಅವತ್ತು ಮುಟ್ಟಲ್ಲ ಅಂದೆ, ನೀನ್ ಅವ್ರು ಟೀ ಮಾಡ್ಬೇಡ ಅಂತ ಹೇಳಿಲ್ಲ. ಏನ್ ಹೇಳ ಅವತ್ತು, ಅಡ್ಗೆ ಮನೆಕ ಬರ್ಬೇಡ ನೀನು ಅಂದೆ. ಜ್ಞಾಪಕ ಐತೆ ನಂಗಿನ್ನ. ಇವಳು ಬಲೇ ನಾಟಕ ಇವಳು. ಇವಳ್ದು ಒರಿಜಿನಲ್ ಮುಖ ಅಲ್ಲ ಇವಳು. ಇವಳು ಏನ್ ಮಾತಾಡ್ತಾಳೆ ನೋಡ್ರಿ, ಇದು ಒರಿಜಿನಲ್ ಮುಖ ಅಲ್ಲ ಇವಳು. ಆಚೆ ಒಂಥರ ಇರ್ತಾಳೆ. ವಿಡಿಯೋ ಬ್ಲಾಗ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಹೇಳಿ ಬನ್ನಿ, ಹೇಳಿ ನೀವೇಗೆ ಅಂತ ಮಾತಾಡ್ತಾಳೆ ಹೇಳು. ಅದೇ ತರ ನೋಡು, ಅದೇ ತರ ಮಾತಾಡೋ. ನಾರ್ಮಲ್ ಹೆಂಗ್ ಮಾತಾಡ್ತಾ ಹೆಂಗ್ ಮಾತಾಡೋ, ಹಿಂಗ್ ಮಾತಾಡೋ. ಇವಾಗ ಮಾತಾಡ್ದಲ್ಲ, ವಿಡಿಯೋ ಹೇಳಿ ಹೆಲ್ಪ್ ಮಾಡಿ ಬನ್ನಿ, ಇದೆಲ್ಲ ಏನ್ ಬಿಲ್ಡಪ್ ನಿಂಕ? ಇವಾಗ ಹೇಳಿಲ್ಲ ನೀನು, ಹೇಳಿ ಬಿಲ್ಡಪ್. ಮುಚ್ಕೊಂಡು ಕೆಲಸ ಮಾಡು. ನಾನ್ ವೆಜ್ ಫಿಶ್ ಎಲ್ಲ ತಿಂದ್ಬಿಟ್ಟಿದ್ದೀನಿ ಕ್ಯಾಟ್ರಿಂಗ್ ಆಗ. ಹೊಟ್ಟೆಲ್ಲ ಕೆಟ್ಟೋಗ್ಬಿಟ್ಟಿತ್ತು. ಏನಾಗೋಯ್ತು ಅಂದ್ರೆ, ಒಂದು 2 ವಾರದಿಂದ ಮನೆಗೆ ನಾನ್ ವೆಜ್ ಮಾಡಿರಲಿಲ್ಲ. ಕ್ಯಾಟ್ರಿಂಗ್ ಹೋದ್ನಲ್ಲ, ನಾನ್ ವೆಜ್ ಇತ್ತು, ಒಂದು ಮುಟ್ಟು ಫಿಶು, ಮಟನ್ನು ಮತ್ತೆ ಪ್ರಾನ್ ಎಲ್ಲ ಇತ್ತು. ಚೆನ್ನಾಗಿ ತಿಂದ್ಬಿಟ್ಟಿದ್ದೀನಿ. ಚೆನ್ನಾಗಿ ತಿಂದ್ಬಿಟ್ಟು ಹೊಟ್ಟೆ ಎಲ್ಲ ಕೆಟ್ಟೋಯ್ತು. ಅದಕ್ಕೋಸ್ಕರ ಅದು ಏನಂದೆ, ನನ್ನ ಬಿಟ್ಬಿಟ್ಟು ತಿಂದಿದ್ಯಲ್ಲ ಅದಕ್ಕೆ ನಿಂಗೆ ಆಗಿತ್ತು. ಏನ್ ಹೊಟ್ಟೆ ಊರಿ ಬಿಸಿ ಆಯ್ತೀಯಾ? ಹೊಟ್ಟೆ ಊರಿ ನಾನೇ ಕಾಸು ಕೊಡ್ತೀನ. ಏನೋ ಒಂದು ಹೊಟ್ಟೆ ಹಾಕೊಂಡ ನನ್ನ ಬಿಟ್ಬಿಟ್ಟು ಹೆಂಡತಿ ನೆನಪಾಗ್ಬಿಟ್ಟು ಏನೋ ಒಂದು ತಿಂದ. ಹಂಗಂದ್ರೆ ಒಂದ್ ಕವರ್ ಕೊಟ್ಟಿದ್ರೆ ಕವರಾಗ ಹಾಕೊಂಡ್ ಕೊಟ್ಟಿರ ನಮ್ಮ ನಿಂಗೆ. ಕವರ್ ಬೇರೆ ಇಲ್ಲಿಂದ ಎತ್ಕೊಳಿಸ್ಬೇಕಾ ನಿಂಕ? ಓ, ಇವಳು ಏನ್ ಪ್ಲಾನ್ ಅಂದ್ರೆ, ಕ್ಯಾಟ್ರಿಂಗ್ ಕೆಲ್ಸಕ್ಕೆ ಹೋಗೋದ್ ಬಿಟ್ಟು ಒಂದ್ ಕವರ್ಗಳೆಲ್ಲ ಎತ್ಕೊಂಡು ಹೋಗ್ಬಿಟ್ಟು ಕ್ಯಾರಿ ಮಾಡ್ಬೇಕು. ಅಲ್ಲಿ ಮಕ್ಕಿ ಹೋಗಿತಾರೆ, ನೀವ್ ಎಷ್ಟು ತಿಂತ್ಯಾ ತಿನ್ನು ಅಂತಾರೆ. ಮನ್ಯಾಗ ಮಾತ್ರ ಎತ್ಕೊಂಡು ಹೋಗ್ಬಿಡಲ್ಲ, ಗೊತ್ತೇನೋ ಅಂತವ್ರು ಅಲ್ಲಿರೋದು. ಅದೆಲ್ಲ ಗೊತ್ತಿಲ್ಲ, ನಾನು ಬಿಟ್ಟೆ ಆಗ್ತಿದ್ದೆ. ಟಿವಿ ಹೊಡೆದಾಕಿರೋ ಪ್ರ್ಯಾಂಕ್ ಮಾಡಿದೆ ನಾನು ಅವತ್ತು. ಅದ್ರದ್ದು ಏನಾಗಿತ್ತು ಅಂದರೆ, ಹೊಸ ಟಿವಿ ತಂದಿದ್ದೀರಿ, ಆ ಹೊಸ ಟಿವಿ ನೋಡ್ಸೋಕ್ಕಿಂತ ಮುಂಚೆ ಹಳೆ ಟಿವಿ ನೋಡ್ಸ್ಬಿಡ್ತೀನಿ. ಅದು ಹೊಡೆದಾಕ್ಬಿಟ್ಟು ಎಲ್ಲಿ ಸೈಡಾಗೈತೆ ಅಂದ್ಬಿಟ್ಟು ನೋಡ್ರಿ, ಇಲ್ಲೈತೆ ಆ ಟಿವಿ. ಆ ಟಿವಿ ಹೊಡೆದಾಕ್ಬಿಟ್ಟು ಸೈಡ್ಗೆ ಇಕ್ಕಿದ್ದೀರಿ. ಈ ಟಿವಿ ಹೆಂಗಂದ್ರೆ, ಹಳೆ ವಿಡಿಯೋದಲ್ಲಿ ನಿಮ್ಗೆ ಹೇಳಿರ್ಬೋದು ನಾನು. ಇದನ್ನು ನಾನು ಶ್ವೇತಾ ಸಪ್ರೇಟ್ ನಮ್ಮ ಮನೆಯಿಂದ ಜಗಳ ಮಾಡ್ಕೊಂಡು ಸಪ್ರೇಟ್ ಬಂದಾಗ ಸೆಕೆಂಡ್ ಹ್ಯಾಂಡ್ ಬಂದ್ಬಿಟ್ಟು 1,50,000 ರೂಪಾಯಿ ಕೊಟ್ಟು ತಗೊಂಬಂದಿದ್ದು ಈ ಟಿವಿನ. ಇವಾಗ ಅದನ್ನು ಲಾಸ್ಟ್ ಪ್ರಾಂಕ್ಗೋಸ್ಕರ ನಾನೇ ಹೊಡೆದಾಕಿದ್ದು. ಅದಕ್ಕೋಸ್ಕರ ಏನು ಮಾಡಿದೆ ಅಂದರೆ, EMI ಟಿವಿ ತಗೊಂಬಂದಿದ್ದೀನಿ. ಸ್ಯಾಮ್ಸಂಗ್ ಟಿವಿ ತಂದಿರೋದು ನಾನು, ಅದನ್ನು ನಿಮ್ಗೆ ನೋಡಿಸ್ತೀನಿ ರೀ. ಈ ನಮ್ಮ ಮಗ ನೋಡ್ರಿ, ಬಟ್ಟೆ ಕಚ್ಕೊಂಡು ಆಟ ಆಡ್ತಾವನೆ. ಹಳೆ ಬಟ್ಟೆಗಳಾಗ ಕಚ್ಕೊಂಡು ಆಡ್ತಾನೆ. ಎಲ್ಲ ಬಟ್ಟೆ, ಹಳೆ ಬಟ್ಟೆಗಳೆಲ್ಲ ಅವನಿಗೆ ಹಾಕ್ಬಿಟ್ಟಿದ್ದೀರಿ. ಕಡ್ಡಿ ತಿಂತಾ ಇದೆಯಲ್ಲ ಗಬ್ಬನ ಮಗನೆ, ಕಡ್ಡಿ ಎಲ್ಲ ಅದು ಕಲ್ಲಲೇ, ಕಲ್ಲದು ಕಲ್ಲು ತಿಂತೀಯಾ? ಕಲ್ ತಿಂತೆ ಗೊಬ್ಬನ ಮಗನೆ, ಕಲ್ ತಿಂತ್ಯಾ?
ಕಲ್ ತಿಂತೀಯೇನೋ ಏನು 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 ಇಷ್ಟು ಕೋಪ ಬರ್ತೈತೆ ತಾನೆ ಕಲ್ ತಿನ್ನೋ ಗೊತ್ತಾಗಲ್ಲ. ಕಲ್ಲು ಮಣ್ಣು ಎಲ್ಲ ಚೆನ್ನಾಗಿ ತಿನ್ನೋದು ವಾಮಿಟ್ ಮಾಡೋದು. ಇವನ್ಗೆ ಇದು ಏನಿತ್ತಂದ್ರೆ ನಮ್ದು ಹಳೆ ತಲೆಮುಟ್ಟೆ ಒಂದಿತ್ತು, ಅದನ್ನೆಲ್ಲ ತೆಗೆದ್ಬಿಟ್ಟು ಒಂದು ಬಟ್ಟೆಗೆ ಹಾಕ್ಬಿಟ್ಟು ಸುಟ್ಬಿಟ್ಟು ಬೆಡ್ ಥರ ರೆಡಿ ಮಾಡಿಕೊಟ್ಟವಳೆ ಶ್ವೇತ ಅವಳ್ಕ. ಇವ್ಳು ಕಾಣ್ತೀನಿ ಇವ್ನ್ಕ. ಮತ್ತೆ ನಾನು ಹೇಳಿದ್ನಲ್ಲ ಟಿ ವಿ ತಗೊಂಬಂದಿದ್ದೀರಿ ಅಂದ್ಬಿಟ್ಟು, ಇದೇ ನಾವು ಟಿ ತಗೊಂಬಂದಿರೋದು. EMI ಟಿವಿಗೆ ತಂದಿರೋದು ಇದನ್ನ. EMI ಹೊಡಿತೀನಿ ಜ್ಯೂಸು. ಈ ಟಿ ವಿ ಬಂದ್ಬಿಟ್ಟು 30,000 ರೂಪಾಯಿ ಟಿ ವಿ ಇದು. EMIಗೆ ನಾವು ಬಂದ್ಬಿಟ್ಟು 5-6 ಸಾವಿರ ರೂಪಾಯಿ ಕೊಟ್ಬಿಟ್ಟು 1-2 ತಿಂಗಳು EMI ಕಟ್ಟಿದ್ದೀರಿ. ಸ್ಯಾಮ್ಸಂಗ್ ಟಿ ವಿ ನೋಡಿ ಅಲ್ಲಿದೆ. ಇದೇನಾಯ್ತು ಅಂದರೆ ಈ ಕ್ಲಿಪ್ ಬಂದ್ಬಿಟ್ಟು ಅಪ್ಪ ಏನು ಹಾಕಿಲ್ಲ ಇದನ್ನ. ಈ ಕ್ಲಿಪ್ಪು ಮತ್ತು ಹಿಂದೆ ಬ್ಯಾಕ್ಗ್ರೌಂಡ್ ಬರ್ತೈತೆ, ಆ ಕಂಬಿ ಬರ್ತೈತೆ ಗೋಡೆ ಫಿಟ್ ಮಾಡೋದು, ಅದನ್ನ ಬಂದ್ಬಿಟ್ಟು 2,000 ರೂಪಾಯಿ ಕೇಳ್ದೆ ಅಯ್ಯಪ್ಪ. ಫ್ರೀ ಬರ್ತೈತಲ್ಲ ಅಂತ ನಾನು ಕೇಳಿದೆ. ಇಲ್ಲ ಫ್ರೀ ಬರಲ್ಲ, 2,000 ರೂಪಾಯಿ ಕೊಟ್ಟು ತಗೊಬೇಕು ನೀವು ಅಂತ. ನಾನೇನು ಅನ್ಕೊಂಡಿದ್ದೆ ಅಂದರೆ ನಮ್ಮ ಅಕ್ಕವ್ರ ಮನೇಲಿ ಟಿ ವಿ ತಗೊಂಡವ್ರೆ. ಅವ್ರೇನು ಮಾಡವ್ರೆ, ಟಿ ವಿಗೆ 2 ಕ್ಲಿಪ್ಪು ಬಂದೈತೆ ಮತ್ತು ಹಿಂದೆ ಗೋಡೆ ಫಿಟ್ ಮಾಡೋದು ಅದು ಬಂದೈತೆ. 2 ಫ್ರೀ ಕೊಟ್ಟವ್ರೆ. 2 ಫ್ರೀ ಕೊಡ್ಬೇಕಲ್ಲ, ನಮಗೆ ಮಾತ್ರ ಕ್ಲಿಪ್ ಕೊಟ್ಬಿಟ್ಟು ಮೋಸ ಮಾಡ್ಬಿಟ್ಟ ಅಯ್ಯಪ್ಪ. ಆ ಅಪ್ಪ ನೋಡ್ತಾ ಇದ್ರೆ, ಅಯ್ಯಪ್ಪ ನಮ್ಮ ವಿಡಿಯೋಲ್ಲ ನೋಡ್ತಾನೆ, ಎಷ್ಟೋ ಲಕ್ಷ ಜನ ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ತಾರೆ, ನಮ್ಮ ವಿಡಿಯೋ ಅಯ್ಯಪ್ಪ ನೋಡ್ರು ಅದಾದಂಗೆ. 2 ದಿನಕ್ಕೆ ಒಂದ್ಸಲಿ ಮನೆ ಕಸ ಗುಡಿಸ್ತಾರಾ? ಏನ್ ನಾಟಕ ಮಾಡ್ತೀಯ ಗೊತ್ತಾ? ಈ ನಮ್ಮ ನೋಡು, ಕಸ ಗುಡಿಸ್ತಾ ಇದ್ರೆ ಕಸದಾಗ ಏನಾರು ಸಿಗ್ತದೇನೋ ಅಂತ ಬಿಟ್ಟೋಗಿ ನೋಡ್ತಾವನೆ. ಏಯ್ ಹೋಗಲೇ ಬಂದ್ಬಿಡ್ತಾನೆ ಮಾಸಿಗೆ ಮುಂಚೆ ಅಲ್ಲಾಡ್ಸ್ಕೊಂಡು ಬಲನ. ಇವ್ ನೋಡು ನಾಲ್ಗೇನು ಇದು ಮಾಡೋದು. ಏಯ್ ಅಲ್ಲೋಡು ಬಜ್ಜಿ ತಿಂತಾನ ಅವನು. ಬಜ್ಜಿಗಿರ ಮೇಲೆ ಮಸಾಲೆ ಮಾತ್ರ ತಿಂತಾನೆ. ಮೊಟ್ಟೆ ಬಂಡು ಹಾಕ್ದವನ್ಕ ಲೇ ಅಕ್ಕನ್ ತಿನ್ನಲೇ ದರ್ಬೇಸಿ. ಯಾರು ಬಂದು ಕಿತ್ಕೊಂಡಲ್ಲ ನಿನ್ನ ಹತ್ರ, ಹಂಗೆ ನುಂಗ್ತಾವನ ಯಾರನ್ನ ಕಿತ್ಕೊಂಡು ಬರ್ತಾರ. ಇನ್ನೊಂದು ಹಾಕಿ ಚಿಕ್ಕದ್ ಮೊಟ್ಟೆ ಬಣ್ಣ ಅವ್ನಿಗೆ ಮಾತ್ರ ತಂದಿರೋದಾ? ಓ ಬೇರೆ 3 ಬೊಂಡನು ಅವನ್ಕೇನೆ ತಿನ್ಬೇಕು ಅನಿಸ್ತೈತೆ. ನೋಡು ಮೆಲ್ಲಕ್ ತಿನ್ನಲೇ ಅಕ್ಕನ್ ತಿನ್ನೋ. ಇಲ್ಲೋಡು ಯಾರು ಬಂದು ಕಿತ್ಕೊಳಲ್ಲ ನಿನ್ನ ಹತ್ರ ಗುಂಡ, ಯಾರು ಬಂದು ಕಿತ್ಕೊಳಲ್ಲ, ಮೆಲ್ಲಕ್ ತಿನ್ನ. ಬ್ಯಾಲೆ ಮಸಾಲೆ ಮಾತ್ರ ತಿಂತಾವ ಅವನು. ನುಂಗ್ತಾನೆ ನೋಡು, ಇವಾಗ ನುಂಗ್ತಾನೆ ಇವಾಗ ಇಳ್ ನೋಡು, ಪಕ್ಕ ಬಕ್ಕ ಪಕ್ಕ ಅಂತ ಬಕ್ಕ ಪಕ್ಷಿ ತರ ತಿಂತಾಳೆ. ತಿನ್ಬೇಕು ಅನಿಸುತ್ತೆ, ಏನ್ ಮಾಡ್ಲಿ. ತಿನ್ನು ಹೋಗಿ ಬೇಡ ತಿನ್ನು, ಅದೊಂದೇ ತಾನೇ ಇರೋದು, ತಿನ್ಬಿಡು. ನೋಡ್ರಿ ಚಟ್ನಿ ಹಾಕೊಂಡಿದೀನಿ. ಏನ್ ಚಟ್ನಿ ಅಂದ್ರೆ ಬಜ್ಜಿಗೆ ಬಂದಿತ್ತು ಚಟ್ನಿ, ಅದನ್ನ ಹಾಕೊಂಡಿದೀನಿ. ಸೆಂಟ್ರಲ್ ಒಂದು ಬಜ್ಜಿ ಇಟ್ಕೊಂಡು ಎಂತ ಉಟ್ಕೊಂಡೆ ಇಷ್ಟೊತ್ತು ತಿಂದಲ್ಲ. ನಾನು ಕೇಳ್ದ ನಿನ್ನ, ಮಸ್ತ್ ಆಗಿದೆ. ಬೇಕಂತ ತರ್ತೀಯ ಎಂತ ನನ್ನ ಮಕ್ಳು ಅಂತ. ಇವಾಗ 2 ಮೊಟ್ಟೆ ಮಾಡೋದು ನೋಡಿದೆ, ನಾನೇನು ಕೇಳದ್ನ ಹಿಂಗಂದ್ರೆ. ನೆನ್ನೆ ಕಬಾಬ್ ತಗೊಂಬಂದಿರೋ ಸ್ಪೆಷಲ್ ನಿನ್ಕ. ಆಂಬೂರ್ ಬಿರಿಯಾನಿ ಕಬಾಬ್ ತಂದಿಲ್ಲ ನಿನ್ಕ. ಬಜ್ಜಿ ತಗೊಂಬೋದು. ಹೋಗು ಮೊಟ್ಟೆ ಬಣ್ಣ ಬೇಕು ನಂಗ. ಎಷ್ಟು? 10 ರೂಪಾಯಿ. 10 ರೂಪಾಯಿ? ಮೊಟ್ಟೆ ಬಣ್ಣ 10 ರೂಪಾಯಿ ಅಂತಲ್ಲ. 2 ನುಂಗಲ್ಲ ನಮ್ಮ ಮನೆ ನೀನು. 2 ಮೊಟ್ಟೆ ಬಣ್ಣ ತಿಂದಿದ್ಯಾ, 2 ಬಜ್ಜಿ ತಿಂದಿದ್ಯಾ, 3 ಪೀಸ್ ಬ್ರೆಡ್ ತಿಂದಿದ್ಯಾ. ಅದಕ್ಕೆ ಮುಂಚೆ ಬಂದ್ಬಿಟ್ಟು ಫುಲ್ ಕ್ಯಾರೆಟ್ ಅಂತೆ, ಬೀನ್ಸ್ ಅಂತೆ, ಬೆಳಿಗ್ಗೆ ಹಾಲು ಕುಡ್ದಿದ್ಯಾ, ಆಮೇಲೆ ಊಟ ಮಾಡಿದ್ಯಾ. ಇನ್ನೇನ ಬೇಕು ನಿಂಕ? ನೆನ್ನೆ ಕಬಾಬು, ಬಿರಿಯಾನಿ, ಇನ್ನೇನ ನಿಂಗೆ ಲೈಫು? ನಿಂದ ಲೈಫ್ ಚೆನ್ನಾಗೈತಲ್ಲ ನಮ್ಗಿಂತಲೇ. ಬಾಡಿ ಕಟ್ಟೋದಿಲ್ಲ, ಕರೆಂಟ್ ಬಿಲ್ ಕಟ್ಟೋದಿಲ್ಲ, ಏನಿಲ್ಲ, ತಲೆನೋವು ಇಲ್ಲ.
ಆರಾಮ್ ತಿನ್ನೋದು ಬಾತ್ರೂಮ್ಗೆ ಹೋಗೋದು, ತಿನ್ನೋದು ಬಾತ್ರೂಮ್ಗೆ ಹೋಗೋದು, ನಿದ್ದೆ ಮಾಡೋದು, ತಿನ್ನೋದು ಬಾತ್ರೂಮ್ಗೆ ಹೋಗೋದು, ನಿದ್ದೆ ಮಾಡೋದು. ನಿನ್ನ ಕೆಲಸ ತೋನ್ನ ಮೂಸು ನೋಡ್ತಾನೆ, ಮೂಸಂಗ ಏನೈತಿ ಮನೆ ಅನ್ನೋದು ಅಂತ. ಏ ಗಬ್ನನ್ ಮಗನೇ, ಮತ್ತೆ ಬಜ್ಜಿ ಬಂತು. ಬಿಸಿ ಬಿಸಿ ಇದೆ. ಹಾಕು ಡಯಟ್ ತಿಂದ್ರೆ ಏನಾಗಲ್ಲ, ಏನಾಗಲ್ಲ. ಮಸ್ತ ಬಂಗಾರಕ್ಕೆ ಒಂದು ಮುಟ್ಟೆ, ತಗೊಂಡು ಬಂಗಾರಕ್ಕೆ ಮುಟ್ಟೆ ಒಂದು ಹಾಕ್ತೀನಿ. ತಗೊಂಡು ಹಾಕ್ಲಾ, ಇದು ಒಂದು ಫುಲ್ ಹಾಕ್ಲಾ, 3 ತಂದಿದ್ದೀನಿ. ಹಾಕ್ಬಿಡು. ತಬ ಏನ್ ಕವರ್ ಹಾಕೊಡ್ಬೇಕು, ದೂರ ಹಾಕು. ತಿಂಡಿ ಬಿಡು. ಉಳ್ಳುಗಡೆ ಅಂತ ಏನ್ ಮಾಡ್ಲ ಅದಕ್ಕ? ಚಟ್ನಿ ತಗೊಳ ಅಂದ್ರೆ ನಂಗೆ ಚಟ್ನಿ ಬೇಡ, ನೀನೇ ತಿನ್ನು. ನೀನು ತಿಂದಿದ್ಯಾ? ಮುಂದೆ ತಿನ್ನಿಲ್ಲ. ಚಟ್ನಿ ತಗೊಳ. ಸರಿ ತಗೋ. ದೇವರೇ, ಹೆಂಗಪ್ಪ ದೇವ್ರೇ, ಈ ಡಯಟ್ ಮನುಷ್ಯನ ಹತ್ರ ಬದುಕೋದು ನಾವು. ಸಾಕು 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 ಸಾಕು. ಡಯಟ್ ಅನ್ಕೊಂಡು ಬಜ್ಜಿ ಅದಲ್ಲಪ್ಪ, ಇದು ಯಾವ ಸಿಲ್ವೆ ಡಯಟ್ ನೋಡು.